ಬೆಂಗಳೂರು ದಕ್ಷಿಣ ಜನದ ಆಶೀರ್ವಾದದಿಂದ ಈ ಬಾರಿ ಕೂಡ ಬಹಳ ದೊಡ್ಡ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿ ಗೆಲುವು ಇಲ್ಲಿ ಆಗ್ತಾ ಇದೆ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗಬೇಕು ಅನ್ನುವಂಥ ಹಂಬಲದಿಂದ ಮತ್ತೊಮ್ಮೆ ತೇಜಸ್ವಿ ಸೂರ್ಯ ನಮ್ಮ ಸಂಸದನಾಗಬೇಕು, ನಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ನಮ್ಮನ್ನು ಪ್ರತಿನಿಧಿಸಬೇಕು ಅನ್ನುವಂಥ ಒಂದು ಆಶೀರ್ವಾದ ಜನ ಮಾಡಿದ್ದಾರೆ. ಒಬ್ಬ ಯುವಕನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟು ಸ್ವಂತ ಮಗನಂತೆ ಆಶೀರ್ವಾದ ಮಾಡಿರುವಂತಹ ಕ್ಷೇತ್ರದ ಜನಕ್ಕೆ ನಾನು ಅತ್ಯಂತ ಕೃತಜ್ಞತೆಯಿಂದ ಅವರಿಗೆ ನಮಸ್ಕಾರಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ 5 ವರ್ಷದ ಹಿಂದೆ ಆಯ್ಕೆ ಮಾಡಿದಾಗ ಆಗಿನ್ನೂ ನಾನು ಹೊಸಬ, ಆಗಿನ್ನೂ ಅನುಭವದ ಕೊರತೆ ಇತ್ತು. ಆಫೀಸ್ನಲ್ಲಿ ಒಂದು ಲೆಟರ್ ಹೇಗೆ ಡ್ರಾಫ್ಟ್ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಪಾರ್ಲಿಮೆಂಟ್ನಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಎಲ್ಲಿರುತ್ತೆ ಅನ್ನೋವರೆಗೂ ಕೂಡ ಪ್ರತಿಯೊಂದನ್ನು ಕೂಡ ಸ್ವಂತ ಕಲಿತು 5 ವರ್ಷ ಅನುಭವ ಪಡ್ಕೊಂಡಿದ್ದೀವಿ. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಜನ ಮತದಾನ ಮಾಡಿದ್ದಾರೆ. ಬಹಳ ಒಳ್ಳೆ ಪ್ರತಿಫಲದ ನಿರೀಕ್ಷೆ ಕರ್ನಾಟಕದ ಮತದಾರರು ಇವತ್ತು ನಿರೀಕ್ಷೆ ಹುಟ್ಟಿಸಿದ್ದಾರೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಆಫ್ ಅ ವೆರಿ ಬಿಗ್. ಇವತ್ತು ನಿಮಗೆ ಗೊತ್ತಿದೆ, ಲೋಕಸಭಾ ಚುನಾವಣೆಯ ಕೌಂಟಿಂಗ್ನಲ್ಲಿ 15ರಿಂದ 20 ರೌಂಡ್ಗಳಿರುತ್ತೆ. ಈಗ ಇನ್ನೂ 4ನೇ ರೌಂಡ್ ಕಂಪ್ಲೀಟ್ ಆಗಿದೆ ದೇಶದ ಎಲ್ಲ ಕಡೆ. ಇನ್ನು ಇನಿಷಿಯಲ್ ಟ್ರೆಂಡ್ಸ್ ಸುಮಾರು 290 ಕ್ಷೇತ್ರಗಳಲ್ಲಿ 10ರಿಂದ 15 ಸಾವಿರದಲ್ಲಿ ಅಂತರಗಳ ಡಿಫರೆನ್ಸ್ ಇದೆ. ಅದರಿಂದ ಇನ್ನೂ ಒಂದು 2-3 ಗಂಟೆಗಳ ಕಾಲದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. 100ಕ್ಕೆ 100 ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗ್ತಾರೆ, ಬಹಳ ದೊಡ್ಡ ಬಹುಮತದಿಂದ ಪ್ರಧಾನಿ ಆಗ್ತಾರೆ. ಕಳೆದ 10 ವರ್ಷ ದೇಶವನ್ನು ಯಾವ ರೀತಿ ಮುನ್ನಡೆಸಿದ್ರೋ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ದೇಶವನ್ನು ಅವರು ಮುನ್ನಡೆಸ್ತಾರೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಕರ್ನಾಟಕದಲ್ಲಿ ಒಂದೇ ಒಂದು ಸೀಟ್ ಇತ್ತು ಕಾಂಗ್ರೆಸ್ ಸರ್, ಬಟ್ ಈ ಸಲ 10ರಿಂದ 11 ಲೀಡ್ ಅಂತರ ಜಾಸ್ತಿ. ಇನ್ನೂ ಇನಿಷಿಯಲ್ ಟ್ರೆಂಡ್ಸ್ ಇದೆ. ಇನ್ನೊಂದು 2-3 ಗಂಟೆಗಳಲ್ಲಿ ಎಲ್ರಿಗೂ ಪಿಕ್ಚರ್ ಮತ್ತಷ್ಟು ಕ್ಲಾರಿಟಿ ಬರುತ್ತೆ. ಕರ್ನಾಟಕದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಬಿಜೆಪಿಗೆ 17ರಿಂದ 18 ಸೀಟ್ ಬರುತ್ತೆ. ಹಲವಾರು ಸೀಟ್ಗಳಲ್ಲಿ ಮಾರ್ಜಿನ್ಗಳು ಇನ್ನೂ 10,000 15,000ದ ವ್ಯತ್ಯಾಸದಲ್ಲಿದೆ. ಯಾವುದೇ ಸಂದರ್ಭದಲ್ಲೂ ಅದು ಬದಲಾಗಬಹುದು. ಇನ್ನೊಂದು 2-3 ಗಂಟೆಗಳಲ್ಲಿ ವ್ಯತ್ಯಾಸ ಮತ್ತೆ ಸ್ಪಷ್ಟ ಆಗುತ್ತೆ. ಅವರ ಆಡಳಿತಕ್ಕೆ ಹಿಡಿದಿರುವಂತಹ ಒಂದು ಕನ್ನಡಿ. ಇನ್ನೊಂದು 3-4 ಗಂಟೆಗಳಲ್ಲಿ ವಿ ವಿಲ್ ಹ್ಯಾವ್ ಮೋರ್ ಕ್ಲಾರಿಟಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.